ವಿಜೇಂದ್ರ ಗುರುಗಳು ದೇಹ ತ್ಯಾಗ ಮಾಡಿದ್ರಂತೆ. ಶ್ರೀಹರಿ, ಬೃಂದಾವನದ ಪ್ರವೇಶ ಕ್ರಿಯೆ ಕುಂಭಕೋಣದಲ್ಲಿ ಮುಗ್ದಿದೆ ಅಂತ ಮಠದ ಕಡೆಯಿಂದ ಪರಿಕರ್ಮಿಗಳು ಬಂದು ಹೇಳೋದ್ರು. ಶ್ರೀಹರಿ, ಅಂತೂ ಇಂತೂ ಒಂದು ಯುಗ ಮುಗೀತು. ಆಲದ ಮರದ ಹಾಗೆ ಬೆಳೆದು ನಿಂತು ಸಾವಿರಾರು ಹಕ್ಕಿ ಪಕ್ಷಿಗಳಿಗೆ ನೆಲೆಯಾಗಿದ್ರು. ಎಷ್ಟೋ ಕುಟುಂಬಗಳಿಗೆ ನೆರಳಾಗಿದ್ರು. ಅವ್ರ ಋಣದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಅವರು ಹೊರಟೇ ಹೋದ್ರು. ಹೇ ಸೀತಕ್ಕ, ಮಹಾತ್ಮರನ್ನ ಕಣ್ಣಿನಿಂದ ಕಳ್ಸ್ಕೊಡ್ಬಾರ್ದು, ಅಭಿಮಾನದಿಂದ ಕಳ್ಸ್ಕೊಡ್ಬೇಕು. ಹತ್ರ ಬಂದವ್ರನ್ನೆಲ್ಲ ಮಕ್ಕಳ ಹಾಗೆ ಪೋಷಣೆ ಮಾಡ್ತಿದ್ರು. ದೂರ ಇರೋರ್ನೆಲ್ಲ ದೇವರ ಹಾಗೆ ಆಶೀರ್ವಾದ ಮಾಡ್ತಿದ್ರು. ಮಹಾನುಭಾವ. ಹೌದು ಸೀತಕ್ಕ, ಮಾಧವ ಕುಲವನ್ನ ಪುನರುದ್ಧಾನ ಮಾಡಿದವರು ವ್ಯಾಸರಾಜು ಅಂತ ಕೇಳಿದ್ರು. ಆದರೆ ವಿಜೇಂದ್ರ ತೀರ್ಥರನ್ನ ಕಣ್ಣಾರೆ ನೋಡಿದ್ವು. ಹೌದಪ್ಪ, ಹೌದು. ಅವರು ಹೋಗೋ ದಾರಿ ಹೂವಾಗಿರ್ಲಿ ಅಂತ ದೇವರ ಧ್ಯಾನ ಮಾಡೋಣ. ಹೋಗು, ಸ್ನಾನ ಮಾಡ್ಕೊಂಡು ಬಾ, ಹೋಗು. ಇನ್ನೇನು ಇವರು ಬರೋ ಹೊತ್ತಾಯ್ತು. ಪಾಪ ಹಸುಕೊಂಡು ಬಂದಿರ್ತಾರೆ. ಇವನು ಅಡುಗೆ ಮಾಡಿದ್ನೋ ಇಲ್ವೋ. ಶ್ರೀಹರಿ, ಇದೇನಿದು? ಪಾತ್ರೆ ಪಗಡೆಗಳೆಲ್ಲ ಹೀಗೆ ಬಿದ್ದಿದೆ. ಮಾಧವ, ಏ ಮಾಧವ. ಹಾ ಸೀತಕ್ಕ. ಯಾಕೋ ಮಾಧವ, ಯಾವಾಗ್ಲೂ ಏನಾದ್ರೂ ಎಡವಟ್ ಮಾಡ್ತಾನೆ ಇರ್ತೀಯ. ನಾನೇನ್ ಮಾಡಿದೆ ಸೀತಕ್ಕ? ಈ ಪಾತ್ರೆ ಪಗಡೆನೆಲ್ಲ ಯಾಕೋ ಬೀಳ್ಸಿದ್ದೀಯಾ? ನನಗೇನು ಹುಚ್ಚೆ ಅದನ್ನ ಬೀಳ್ಸೋದಕ್ಕೆ? ಮತ್ತೆ ಅದಕ್ಕೇನು ಕೈ ಕಾಲಿದೆಯೇ ತನ್ನನ್ನು ತಾನೇ ಬೀಳೋದಕ್ಕೆ? ಸೀತಕ್ಕ, ನಾನು ನಿನ್ಗೆ ಮುಂಚೆನೆ ಹೇಳಿಲ್ವಾ ಈ ಮನೇಲಿ ಏನು ನಡೀತಾ ಇದೆ ಅಂತ? ನಿಜವಾಗ್ಲೂ ಏನೋ ನಡೀತಿದೆ ಅಂತ್ಯ ಮಾಧವ? ಹಾ, ನಡೀತಾ ಇರ್ಬೋದು. ಹೋದವರನ್ನ ಗೌರವಿಸ್ಬೇಕು, ಇರೋರನ್ನ ಪ್ರೀತಿಸ್ಬೇಕು. ಇಷ್ಟೇ ಜೀವನ. ಗುರುರಾಜ ವೆಂಕಟನಾಥ ಗುರುಗಳ ಮಾತಿನಂತೆ ನೀವು ಪರಸ್ಪರ ಬೇರೆ ಆಗುವಾಗ ಮನೆಯಲ್ಲಿರೋ ಆ ಎರಡು ಹಿರಿಯ ಜೀವಗಳನ್ನು ಮಠಕ್ಕೆ ತಲುಪಿಸ್ಬಿಡಿ. ಇದು ಗುರುಗಳ ಇಚ್ಛೆ ಆಗಿತ್ತು. ತಾವಿನ್ನು ಹೊರಡ್ಬೋದು. ಶ್ರೀಹರಿ. ಗುರು ವಿಜೇಂದ್ರ ತೀರ್ಥರು ಬೃಂದಾವಸ್ಥನಾಗಿದ್ದನ್ನು ಕೇಳಿ ಮನಸ್ಸಿಗೆ ಬಹಳ ಸಂಕಟ ಆಯ್ತು. ನಮ್ಮ ಪಾಲಿಗೆ ದೇವರ ಹಾಗಿದ್ರು ಅವರು. ಅಂತ ಸುದೀರ್ಘ ಪ್ರಯಾಣ ನಮ್ಮ ವಿಜೇಂದ್ರ ಗುರುಗಳದ್ದು. ನಮ್ಮ ಮಾವನವ್ರ ಕಾಲದಿಂದಲೂ ಆಲದ ಮರದ ಹಾಗೆ ನೆರಳಾಗಿ ಕಾದು ಬಿಟ್ರು ನಮ್ಮ ಕುಟುಂಬನ. ಅಮ್ಮ, ಅವರು ಸಾವಿರಾರು ಕುಟುಂಬಗಳಿಗೆ ಆಲದ ಮರ ಇದ್ದ ಹಾಗಿದ್ರು. ಆಶ್ರಯ, ಜ್ಞಾನ, ನ್ಯಾಯ ಎಲ್ಲದಕ್ಕೂ ಹೆಸರಾದ ಮಠ ಕುಂಭಕೋಣ ಮಠ. ಗುರುಗಳು ಯಾರಿಗೂ ಭೇದ ಭಾವ ಮಾಡಿಲ್ಲ. ಅವರನ್ನ ನೋಡಿದ ಈ ಕಣ್ಣುಗಳೇ ಧನ್ಯ. ಅವರಿಂದ ಆಶೀರ್ವಾದ ಪಡೆದ ಈ ಜನ್ಮವೇ ಪಾವನ. ಹೌದು, ಆ ಪುಣ್ಯಾತ್ಮನ ಕೈಯಿಂದ ಮಂತ್ರಾಕ್ಷತೆ ಪಡೆಯೋದು ಪುಣ್ಯವೇ ಸರಿ. ವಿಜಯನಗರದಿಂದ ಮಠಕ್ಕೆ ಬಂದ ದಿನಗಳು ನನಗಿನ್ನೂ ನೆನಪಿದೆ. ಆ ಪುಣ್ಯಾತ್ಮರ ಸಮಾಧಾನದ ಮಾತುಗಳು ನಮ್ಮ ನೋವನ್ನೆಲ್ಲ ಮರೆಸ್ಬಿಟ್ಟಿತ್ತು.
ನೀನು ಏನೇ ಹೇಳು ಸೀತಕ್ಕ, ಒಳ್ಳೆಯವರೆಲ್ಲ ಹೋಗ್ತಾ ಇದ್ದಾರೆ. ಅಮ್ಮ, ನೀವು ದಾರಿ ಉದ್ದಕ್ಕೂ ಅವ್ರದ್ದೇ ಗುಣಗಾನ ಮಾಡ್ಕೊಂಡು ಬಂದ್ರಿ. ಅವ್ರ ಬಗ್ಗೆ ಎಷ್ಟು ಕೇಳಿದ್ರು ಕೇಳ್ತಾನೆ ಇರಬೇಕು ಅನ್ನಿಸ್ತಿದೆ. ಹೌದು, ಅವ್ರ ಸ್ವರ್ಗಕ್ಕೆ ಸೇರ್ಕೊಳ್ಳೋಕ್ಕೂ ಮುಂಚೆ ಈ ಮುತ್ತು ನಮ್ಮ ಮನೆ ಸೇರೋ ಹಾಗೆ ಮಾಡಿದ್ರು. ಅದೇ ನಮ್ಮ ಪುಣ್ಯ. ಅದು ನಿಮ್ಮ ಪುಣ್ಯ ಅಲ್ಲ ಅಮ್ಮ, ನನ್ನ ಪುಣ್ಯ. ಹಾಂ, ನೀವು ಬಂದ ತಕ್ಷಣ ಒಂದು ವಿಷಯ ಹೇಳೋಣ ಅಂತ ಕಾಯ್ತಾ ಇದ್ವಿ. ಏನು ವಿಷಯ ಮಾಧವಣ್ಣ? ಅದು ಈ ಮನೇಲಿ ವಿಚಿತ್ರಗಳು ನಡೀತಾ ಇದ್ದಾವೆ. ಏನಾಯ್ತು? ಪೂಜೆ ಮಾಡುವಾಗ ಪಕ್ಕದಲ್ಲಿ ಹೂವಿನ ಬುಟ್ಟಿನೇ ಇಲ್ಲ. ಆಮೇಲೆ ನೋಡಿದ್ರೆ ಬೇರೆಲ್ಲೋ ಇದೆ. ನೀನೇ ಎಲ್ಲೋ ಇಟ್ಬಿಟ್ಟು ಮರ್ತಿರ್ತೀಯ ಸೀತಕ್ಕ. ಪೂಜೆಗೆ ಹೂ ಮರೆಯೋದೆ ಸಾಧ್ಯವೇ ಇಲ್ಲ. ನೋಡಿ, ಇದೆಲ್ಲ ಆಗ್ತಾ ಇರುತ್ತೆ, ಚಿಂತೆ ಮಾಡಬೇಡಿ. ಇನ್ನೆರಡು ದಿನದಲ್ಲಿ ಎಲ್ಲ ಸರಿ ಮಾಡೋಣ. ಹಾಂ, ಮಾಧವಣ್ಣ, ಸೀತತ್ತೆ, ನಿಮ್ಮಿಬ್ರಿಗೂ ಸುಧೀಂದ್ರ ಗುರುಗಳು ಸಂದೇಶ ಕಳಿಸಿದ್ದಾರೆ. ಏನಪ್ಪ ಅದು? ನೀವಿಬ್ಬರು ಮುಂದಿನ ದಿನಗಳನ್ನ ಮಠದಲ್ಲೇ ಕಳಿಬೇಕಂತೆ. ನಾವು ಇವರಿಬ್ಬರನ್ನ ಬಿಟ್ಟಿರೋದಾ? ಗೋಪಿ, ಮುಪ್ಪು ಬಂದ್ರು ಮೋಹ ಬಿಡ್ತಿಲ್ವಲ್ಲೇ ನೀನು? ಅದು ಹಾಗಲ್ಲ ಸೀತಕ್ಕ. ಇದ್ದಕ್ಕಿದ್ದಾಗೆ ನೀವು ಒಂದು ಕಡೆ, ಗುರು ಒಂದು ಕಡೆ.